ಗುಡ್ ಮಾರ್ನಿಂಗ್ ತಕ್ಕು. ಗುಡ್ ಮಾರ್ನಿಂಗ್ ಮಗಳೇ, ತುಕ್ಕು ಮಗಳು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಬೆಳಗ್ಗೆ ಇವತ್ತು ಬೇಗ ಎದ್ದೆ, ಸ್ಯಾಟರ್ಡೆ ನನಗೆ ರಜಾ. ಯಾಕೆ ಅಂತಂದರೆ ಇವತ್ತು ನಮ್ಮ ಅವ್ವ ಮನೆಗೆ ಹೋಗೋಣ ಅಂತಿದ್ದೀನಿ. ಸೊ ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಕೂಡ ಮಾಡಿದೆ. ಇವತ್ತು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದಾರೆ. ನನಗೆ ಕೆಲವೊಬ್ರಿಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ, ಯಪ್ಪ ಅಂತಾರೆ. ಬಟ್ ನಂಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಉಪ್ಪಿಟ್ಟು ಅಂತಂದರೆ. 3 ಹೊತ್ತು ಕೊಟ್ಟಿರ್ಬೇಕಾದ್ರೂ ತಿಂತೀನಿ ಉಪ್ಪಿಟ್ಟನ್ನ, ನಂಗೆ ಅಷ್ಟು ಇಷ್ಟ. ಸೊ ಇವತ್ತು ರಜಾ ಇದೆ ಅಲ್ವಾ, ಹಾಗಾಗಿ ಹೊರಟಿದ್ದೀನಿ ಗೈಸ್. ಇವತ್ತು ಸ್ಯಾಟರ್ಡೆ, ನನಗೆ ರಜಾ ಇದೆ. ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಬಾ 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 ಅಂತ ತುಂಬ ದಿನಗಳಿಂದ ಕರಿತಾಯಿದ್ರು. ಸೊ ಹಂಗಾಗಿ ಇವಾಗ ಹೋಗಿ ಬಂದ್ಬಿಡೋಣ. ಹೆಂಗಿದ್ರು ರಜಾ ಇದೆ, ಏನು ಮಾಡೋದಿಲ್ಲಿ. ಇವಾಗ ನೋಡಿ ಚಿಕ್ಕದಾಗಿ ಮಳೆ ಬರ್ತಾ ಇದೆ. ಸೊ ಇವಾಗ ರೆಡಿಯಾಗಿ ಹೊರಟ್ಬಿಡ್ತೀವಿ. ನಂದು ಆಫೀಸ್ ಬ್ಯಾಗ್ ಸಪ್ರೇಟ್ ಆಗಿದೆ, ಬಟ್ ಇವಾಗ ತೊಗೊಂಡು ಹೋಗ್ಬೇಕಲ್ವ. ಸೊ ಹಂಗಾಗಿ ಈ ಬ್ಯಾಗ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಗೈಸ್ ಇವಾಗ ಎಷ್ಟು ಗಂಟೆ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಾನು ನೀಟಾಗಿ ತಲೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇವಾಗ ಹೋಗ್ತಾಯಿದ್ದೀನಿ. ಆಲ್ರೆಡಿ 10 AM ಆಗಿಬಿಟ್ಟಿದೆ ಗೈಸ್. ಸೊ ಬನ್ನಿ ಹೋಗೋಣ. ಇವಾಗ ಸ್ವಲ್ಪ ಬಿಸಿಲು ಬಿಟ್ಟಿದೆ, ನೋಡೋಣ. ನನ್ನ ತಮ್ಮ ಏನೋ ಬರೆದ್ಬಿಟ್ಟು ಫುಲ್ ಬ್ಲಾಕ್ ಮಾಡ್ತಾಯಿದೆ, ನಮ್ಮನ್ನು ಬ್ಲಾಕ್ ಮಾಡ್ತಾಯಿದೆ. ಸೊ ಬಿಸಿಲಿದೆ ಗೈಸ್. ಇವಾಗ ನೋಡಿ ಎಷ್ಟು ಬಿಸಿಲು ಬಂದಿದೆ. ಇವಾಗ ಅಷ್ಟೇ ಮಳೆ ಬರ್ತಾಯಿದ್ದು, ಅಷ್ಟು ಬೇಗ ಬಿಸಿಲು ಬರ್ತಾಯಿದೆ. ಇಲ್ಲಿ ನೋಡಿ ಬಿಸಿಲು ಎಷ್ಟು ಮಜಾ ಅಲ್ಲ ಮಲೆನಾಡು. ಸೊ ನಮ್ಮ ಅವ್ವಂಗೆ ನಾವು ಬರ್ತೀವಿ ಅಂತ ಹೇಳಿಬಿಟ್ರೆ ನಮ್ಮ ದಾರಿ ಕಾಯ್ಕೊಂಡು ಕೂತಿರ್ತಾಳೆ ಆಯಿತಾ. ಬಂದ್ರ ಅಂತ ನೋಡ್ತಾನೆ ಇರ್ತಾಳೆ. ಸೊ ಹಾಗಾಗಿ ಹೇಳೋಕ್ಕೆ ಹೋಗಿಲ್ಲ, ಸರ್ಪ್ರೈಸ್ ವಿಸಿಟ್ ಥರ ಇರಲಿ ಅಂದ್ಕೊಂಡು ಇವಾಗ ರೆಡಿಯಾಗಿ ಹೊರಟಿದ್ದೀನಿ. ಏನಂದರೆ ನಾನು ಥರ್ಸ್ಡೇ ಅಥವಾ ಫ್ರೈಡೇ ಹೋಗೋಣ, ನೆಕ್ಸ್ಟ್ ಥರ್ಸ್ಡೇ ಫ್ರೈಡೇ ಅಂತ ಅಂದ್ಕೊಂಡಿದ್ದೆ. ಬಟ್ ಸಡನ್ ಪ್ಲ್ಯಾನ್ ಇತ್ತು. ಅಕ್ಕ ಮಗಳೇದು ಅಕ್ಕಲಲ್ಲಿ ಬಾಯ್ ಕಣೆ ತುಕ್ಕು, ಇಲ್ಲಿ ನೋಡು ಬಾಯ್ ಬಾಯ್. ಮಮ್ಮ ತಿಂತ ಇದೆಯಾ ನೋಡಿ. ಲಾಕ್ ಮಾಡಿದ್ರೆ ಹೆಂಗೆ ತಕ್ಕೊಂತಿದ್ದಾಳೆ ಕಳ್ಳಿ ಹೊರಗೆ ಬರೋಕ್ಕೆ. ಈ ದೇವಸ್ಥಾನಕ್ಕೆ ಹೋಗ್ಬಾ, ನಾನು ನನ್ನ ಕೆಲಸ ಮುಗಿಸ್ಕೊತೀನಿ. ಅದೇ ಡ್ಯಾಮ್ ತುಂಬ ಕಿನ್ನ ಮಾಡಿ ಹಾಕ್ಬೇಕಲ್ಲ. ಊರಿಗೆ ಹೊರಟಿದ್ನ ಸಡನ್ ಟ್ರಿಪ್ ಪ್ಲ್ಯಾನ್ ಆಯಿತು. ಸೊ ಟ್ರಿಪ್ ಇದೆಯಾ, ಬಟ್ಟೆ ಬೇಕಲ್ವಾ, ಹಂಗಾಗಿ ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದೀನಿ ಇವಾಗ. ಆ್ಯಕ್ಚುಲಿ ನನಗೆ ವೈಟ್ ಕಲರ್ ಟಾಪ್ ಬೇಕು ಅಂತ ಅನ್ಕೋತಾ ಇದ್ದೀನಿ. ಬಟ್ ವೈಟ್ ಕಲರ್ ಹಾಳಾಗುತ್ತಾ ಗೊತ್ತಿಲ್ಲ. ಸೊ ನೋಡೋಣ, ಯಾವುದೋ ಒಂದು ಇಷ್ಟ ಆಗಿರೋ ತೊಗೊಳ್ಳೋಣ. ಲಾಸ್ಟ್ ಟೈಮ್ ಈ ಪ್ಯಾಂಟ್ ತೊಗೊಂಡಿದ್ದೆ. ಇಲ್ಲೆಲ್ಲೋ ನನ್ನ ತಂಗಿ ಇರ್ತಾಳೆ, ಅವಳು ಬಂದಿದ್ದಾಳೆ ಆಲ್ರೆಡಿ. ಚೆನ್ನಾಗಿದೆಲ್ಲ ಗೈಸ್ ಇದು. ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿದೆ, ನಾನು ಸುಮಾರು ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಬೇಗ ಒಂದೊಂದು ತೊಗೊಂಡು ಹೋಗ್ಬಿಡೋಣ. ಊರಿಗೆ ಬೇರೆ ಹೋಗಬೇಕು. ಆ್ಯಕ್ಚುಲಿ ಇದು ವಿಶಾಲ್ ಮಾಡ್ತೀನಿ, ಲಾಸ್ಟ್ ಟೈಮ್ ತೊಗೊಂಡಿದ್ದು. ಗೈಸ್ ಎಲ್ಲ ಟ್ರಯಲ್ ನೋಡೋಣ, ಬಟ್ ಯಾವುದೂ ಇಷ್ಟ ಆಗಿಲ್ಲ. ಸೊ ಇವಾಗ ಸುಮ್ಮನೆ ವಾಪಸ್ ಅಷ್ಟೆ. ನನ್ನ ತಂಗಿ ಆ್ಯಕ್ಚುಲಿ ಟ್ರಯಲ್ ಮಾಡ್ತಾಯಿದ್ದಾಳೆ. ಗೈಸ್ ವಿಶಾಲ್ ಮಾರ್ಟಿಂದ ಏನೂ ತೊಗೊಳ್ಳಿಲ್ಲ ನೋಡಿ, ಸ್ಟ್ರೈಟ್ ನಡೀತಾರೆ. ಸೊ ಯಾವುದು ಇಷ್ಟ ಆಗಿಲ್ಲ ಈ ಸರಿ. ಲಾಸ್ಟ್ ಟೈಮ್ 2 ಟಾಪ್ ತೊಗೊಂಡಿದ್ದೆ, ಹಾಗಾಗಿ ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಇವಾಗ ಬಸ್ ಸ್ಟಾಪ್ಗೆ ಹೋಗಿ ಬಸ್ ಸ್ಟಾಪಲ್ಲಿ ಬಸ್ ಹತ್ಕೊಂಡು ನಮ್ಮವ್ವ ಮನೆಗೆ ಹೋಗ್ಬೇಕು. ನಾನು ಗೌರ್ಮೆಂಟ್ ಬಸ್ ಇರುತ್ತೆ ಅಂದ್ಕೊಂಡು ಹೋದೆ, ಬಟ್ ಅಲ್ಲಿ ನೋಡಿದ್ರೆ 45 ಮಿನಿಟ್ಸ್ ಲೇಟ್ ಆಗ್ತಾಯಿತ್ತು. ಸೊ 45 ಮಿನಿಟ್ಸ್ ನಾನು ಊರಿಗೆ ಹೋಗ್ಬಿಡ್ತೀನಿ, ಹಾಗಾಗಿ ಪ್ರೈವೇಟ್ ಬಸ್ ಆಗ್ತದೆ. ಈ ಪ್ರೈವೇಟ್ ಬಸ್ಸಲ್ಲಿ 25 ರೂಪಾಯಿ ಹೇಳಿದ್ರು ಆಯಿತಾ. ಬಟ್ ಲಕ್ಕಿಲಿ ನನ್ನ ಹತ್ರ 25 ರೂಪಾಯೇ ಇತ್ತು, ಅದು ಬಿಟ್ಟರೆ 500 ರುಪೀಸ್ ಇತ್ತು. ಅದು ನೋಡಿ ನನಗೆ ಒಂಥರ ಖುಷಿ ಆಯಿತು. ಗೈಸ್ ಇವಾಗ ಬಂದೆ ಚೂರಿ ಕಟ್ಟೆ. ಗೈಸ್ ಇವತ್ತು ನಾನು ಛತ್ರಿ ಕೂಡ ತೊಗೊಂಡು ಬಂದಿಲ್ಲ, ಜೊತೆಗೆ ಇಲ್ಲಿ ಮಳೆ ಕೂಡ ಇಲ್ಲ. ಸೊ ಸೂಪರ್ ಅಲ್ಲ, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬರ್ತಾರೆ ಪಾಪ, ಅವಳು ಬರೋದು ಲೇಟ್ ಆಗುತ್ತೆ. ನಾನು 10K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕಲ್ವಾ, ಸೊ ಹಂಗಾಗಿ ನಡೆದುಕೊಂಡು ಹೋಗುತ್ತಿದ್ದೇನೆ. ಹಾಯ್ ಟರ್ನ್ ಮಾಡ್ಬೇಕು ತಾನೆ. ಗೈಸ್ ನಾನು ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ದು ಇವತ್ತಲ್ಲ, ಇವತ್ತು ಊರಿಗೆ ಹೋಗ್ತಿದ್ದೀನಿ. ಸೊ ನಾಳೆ ನನ್ನ ತಮ್ಮ ಬರ್ತಾ ಇದ್ದಾನೆ. ನಾನು ತುಂಬ ದಿನಗಳಿಂದ ಅವನಿಗೋಸ್ಕರ ಕಾಯ್ತಾ ಇದ್ದೀನಿ.
ಅವನಿಗೆ ಎಲೆಕ್ಷನ್ದೇನೋ ಡ್ಯೂಟಿ ಹಾಕ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅವನು ಊರಿಗೆ ಬಂದಿಲ್ಲ. ನಾನು ಅವ್ನು ಬಂದರೆ ಟ್ರೆಕ್ಕಿಂಗ್ ಹೋಗ್ಬೋದು. ಇವಾಗ ಮಾನ್ಸೂನ್ ಅಲ್ವಾ, ಸಿಕ್ಕಾಪಟ್ಟೆ ಪ್ಲೇಸಸ್‌ಗೆ ಹೋಗ್ಬೋದು ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಸೊ ಇನ್ನು ಬಂದಿಲ್ಲ ಅವನು. ಹಾಗಾಗಿ ನಾಳೆ ಬರ್ತೀನಿ ಪಕ್ಕಾ ಅಂತ ಹೇಳಿದ್ದಾನೆ. ಹಾಗಾಗಿ ಟ್ರಿಪ್ ಹೋಗೋಣ ಎಲ್ಲಾದರೂ, ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಏನು ಕತೆ ಅಂತ, ಬಟ್ ಪ್ಲ್ಯಾನ್ ಅಂತೂ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಬಟ್ಟೆ ತೊಗೊಳಕ್ಕೆ ಹೋದೆ, ಬಟ್ ಸಿಗಲಿಲ್ಲ ಯಾವುದು. ಹಾಗೆ ವಾಪಸ್ ಬಂದೆ. ಇವಾಗ ಊರಿಗೆ ಬಂದೆ. ಏನಂದರೆ ನಮ್ಮ ಅವ್ವ ಊರಿಂದು ಒಂದೇ ಒಂದು ಡಿಸಡ್ವಾಂಟೇಜ್ ಇದೆ ಆಯಿತಾ, ಒಂದೇ ಒಂದು. ಬಸ್ ಸ್ಟಾಪಿಂದ 3 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಸೊ ಆಬ್ವಿಯಸ್ಲಿ ಯಾರಾದರೂ ಕರ್ಕೊಂಡು ಹೋಗಿ ಬರಲೇಬೇಕು. ಬಟ್ ಏನು ನಾವು ಹೋಗ್ತೀವಲ್ಲ ರೋಡು, ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಗೊತ್ತಾ. ನೀವೇ ನೋಡ್ಬೋದು, ಇದು ನನ್ನ ಫೇವ್ರೆಟ್ ರೋಡ್ ಆ್ಯಕ್ಚುಲಿ. ಈ ಕಡೆನೂ ಗದ್ದೆ, ಆ ಕಡೆನೂ ಗದ್ದೆ ಇರುತ್ತೆ. ಇವಾಗ ಮಳೆಗಾಲ ಬೇರೆ ಅಲ್ವಾ, ಸಖತ್ತಾಗಿ ನೀರಿದೆ ಎಲ್ಲ ಕಡೆ. ಈ ಸರಿ ಬರಗಾಲ ಆಗುತ್ತೆ, ನೇರಳೆ ಹಣ್ಣು ಜಾಸ್ತಿ ಬಿಟ್ರೆ ಅಂತ ಹೇಳಿದರು. ಬಟ್ ಲಕ್ಕಿಲಿ ಎಷ್ಟು ಬೇಕೋ ಅಷ್ಟಂತೂ ಮಳೆ ಆಗಿದೆ, ತುಂಬ ಮಳೆ ಆಗಿಲ್ಲ ಅಂತಂದರು. ಸೊ ಗೈಸ್, ನಮ್ಮವ್ವ ಮನೆಗೆ ಬಂದೆ. ಏನಂದರೆ ಪ್ರತಿ ಸರಿ ಬಂದಾಗಲೂ ಅಷ್ಟೇ ಖುಷಿ ಆಗುತ್ತೆ, ಯಾಕಂದರೆ ನಮ್ಮವ್ವ ಒಳಗಡೆ ಕಾಯ್ತಾ ಇರ್ತಾಳೆ. ಇವಾಗ ನಮ್ಮ ಚಿಕ್ಕಮ್ಮ ಕರ್ಕೊಂಡೋಗಿ ಬಂದಿದ್ದಾಳಲ್ವಾ, ಸೊ ಹಂಗಾಗಿ ಅವಳಿಗೆ ಗೊತ್ತು ನಾನು ಬಂದಿದ್ದೀನಿ ಅಂತೇಳಿ. ಇವಾಗ ಡೆಫಿನೆಟ್ಲಿ ಊಟಕ್ಕೆ ರೆಡಿ ಮಾಡ್ತಾ ಇರ್ತಾಳೆ. ಬೇಕಿದ್ರೆ ನೀವು ನೋಡಿ, ನಾನು ಬಂದ ತಕ್ಷಣ ಕ್ಯಾಪ್ಚರ್ ಮಾಡಿದೆ. ಅವಳು ನನಗೆ ಊಟ ಮಾಡ್ತೀನಿ ಅಂದ್ಕೊಂಡು, ಇವಾಗ ಊಟ ಮಾಡೋ ಟೈಮೇನಲ್ಲ, ಬಟ್ ಊಟ ಮಾಡ್ತೀನಿ ಅಮ್ಮ ಅಂದ್ಕೊಂಡು ರೊಟ್ಟಿ ರೊಟ್ಟಿ ಹಾಂ ರೊಟ್ಟಿಗೆ ರೊಟ್ಟಿಗೆ ಆಗ್ತದ ಚಿಕನ್ ನಿಮ್ಮದು ದಿನ ಚಿಕನಾ ನಿಮ್ದೇನೋ ಕಿಸ ಡ್ಯೂಟಿ ಹೋಯ್ತಾ ಹಾಂ ಹಗಲು ಹೋಯ್ತಾ ಕಿಸಗ ಇವಾಗ ಬಂದೆ. ನಮ್ಮ ಅವ್ವಂಗೆ ಊಟ ಹಾಕೋ ತನಕ ಸಮಾಧಾನ ಇಲ್ಲ. ಇವಾಗ ಏನು ಹಾಕ್ತಿದ್ದಾಳೆ ಗೊತ್ತಾ, ದೋಸೆ ಫಸ್ಟ್ ತಿನ್ಬೇಕಂತೆ, ಅದು ಊಟ ಅಲ್ವಂತೆ. ಅದಾದಮೇಲೆ ಊಟ ಮಾಡಬೇಕಂತೆ. ಇಲ್ಲಿ ನೋಡಿ, ಇವಾಗ ಊಟ ಹಾಕಕ್ಕೆ ಹೋಗ್ತಾ ಇದ್ದಾಳೆ ನನಗೆ, ಪಾಪ. ಏನಾಯ್ತವ, ದೋಸೆ ಇದೆಯಂತೆ, ಅದನ್ನ ತಿನ್ಬೇಕಂತ ಇವಾಗ ನಾನು. ಮತ್ತೆ ಮೀನು ಸಾರು ಇಳ್ಸಕ್ ಬೇಕಾ, ಇಲ್ಲ ಇದು ತಗೋ. ನಮ್ಮ ಒಂದು ಲಾಜಿಕ್ ನೋಡಿ, ಫಸ್ಟು ದೋಸೆ ತಿನ್ಬೇಕಂತೆ, ಆಮೇಲೆ ಊಟ ಮಾಡ್ಬೇಕಂತೆ. ದೋಸೆ ಊಟ ಅಲ್ಲವಂತೆ, ಹೆಂಗೆ? ನೋಡಿ, ಮೀನು ಫ್ರೈ ಇರುತ್ತೆ, ಇದನ್ನೆಲ್ಲ ಎತ್ತಿಡೋದು. ಮಾಡಿಸ್ತುಮ್ಮ ಎಂತಕ್ಕಿದು? ಮೀನು ಇಡಕ್ಕೆ ಮೀನು ಇಡಕ್ಕಂತಲ್ಲ ಮಾಡ್ಸಿದ್ ಮತ್ತೆ ಆ ಬೇಕಿನ ಕಟ್ಕಟ್ಟಾಗ ಆ ಸಿಕ್ಕು ಮೇಲೆ ಹಾರಿ ಆ ಸಿಕ್ಕು ಮೇಲೆ ಇಲ್ಲಿ ಇಳಿತಾವು, ಇಲ್ಲಿ ಕಾಲು ಬಿಟ್ರೆ ಬೆಕ್ಕೊಂತ ಹೋಗವು, ಅದು ಕೈಯ ಮಾಡಿಸ್ತೀವಿ ಇದನ್ನ, ಇದನ್ನ ಮಾಡಿಸ್ತೀವಿ. ಓ ಚೆನ್ನಾಗಿದೆ. ಇದು ಹಾಕಿಬಿಟ್ರೆ ಬಾಡಿಗೆ ಟಿಂಗ್ ಹಾಕಿಬಿಟ್ರೆ ಎಲ್ಲಿ ತೆಗಿತಾವು ಅವು. ನಾವೇ ದಾಂಡ್ರದ ಮಾಡಿವು, ಅವಕ್ಕೆ ಹದಿನಾರು ಮಾಡಿವು ನಾವು. ಹೌದಲ್ವಾ? ಚೆನ್ನಾಗೈತೆ ನೋಡಿ, ನಮ್ಮ ಅವ್ವಂಗೆ ನನಗೆ ತಿನ್ಸಿದ್ಮೇಲೆ ಸಮಾಧಾನ ಆಯಿತು. ಇವಾಗ ಆರಾಮ ಕೂತಾಳೆ. ಫ್ರಿಜ್ಜಿಗೆ ಕವರ್ ಮುಚ್ಚೋದಾಯ್ತಾ. ಇವಾಗ ನಮ್ಮ ಅವ್ವಂಗೆ ಕೊಡ್ತೀನಿ, ನೋಡೋಣ ಏನು ರಿಯಾಕ್ಷನ್ ಕೊಡ್ತಾಳೆ ಅಂತ. ತಗೋ, ಬಿದ್ದೋಯ್ತಲ್ಲವ್ವ. ಏನು ಹೇಳೋದು? ಹೇಳಿದು ಏನು ನೀ ಹೇಳಿ ನೋಡೋಣ. ಹೊದಿಯೋದು ಹೊದಿಯೋದಲ್ಲ, ಯಾರು ನೀ ಹೇಳೋ. ಜೇಬೆಲ್ಲ ಇದಾವೆ, ಟೇಬಲಿಗೆ ಹಾಸೋದಲ್ಲ, ಫ್ರಿಜ್ಜಿಗೆ ಹಾಸೋದು. ಫ್ರಿಜ್ಜಿಗೆ ಬಿರ್ಚಿಗೆ ಹಾಂ ಹಾಸೋದು, ಕೂತ್ಕೊಂಡು ಕೊಡಿದ್ದ ಹಾಂ, ಬಿರ್ಚಿಗೆ ಹಾಸೋದು ಅಂತ. ತಲೆ ಮೇಲೆ ಹಾಂ, ತಲೆ ಮೇಲೆ. ಅದು ಕೈಯಾಗ ದುಡ್ಡು ಇಟ್ಕೊಂಕಲ್ಲ, ಅದು ಎಲ್ಲ ಹಾಳು ಮಾಡ್ತಿದ್ದೆ ಅದು. ಯಾಕೆ ನಿಂಗೆ ಬೇಡವಾ? ಹಾಂ ಬೇಡವಾ ನಿಂಗೆ? ಬೇಕಲ್ಲ. ಹಾಂ, ಮತ್ತೆ ಫ್ರಿಜ್ ಧೂಳಾಗೋದಿಲ್ಲ?
ಹಾಂ, ಮಳೆಗಳು ಎಂಥದ್ದು ಬೀಳೋದಿಲ್ಲ, ಮಳೆ ಧೂಳು ಅಲ್ಲ, ಇದು ಸಣ್ಣದಾಗಲ್ವಾ? ಹಾಂ, ಹಿಂಗೈತಿ, ಅದೇ ತಾತ್ಪರ್ಯ ಹಿಂಗೈತಿ. ಗೈಸ್, ಒಂದು ಒಳ್ಳೆ ಊಟ ಆಯಿತು. ಇವಾಗ ಎಲೆಡ್ಕೆ ಹಾಕ್ಕೊಳ್ಳೋ ಟೈಮ್. ನಿನ್ನಂಗೆ ತಕೊಟ್ಟಿಯಾ ಗೈಸ್? ಇವಾಗ ಊಟ ಆಯಿತು, ಹುಲ್ ಕೊಯ್ಯೋಕ್ಕೆ ಹೋಗ್ತಾ ಇದ್ದೀನಿ. ನಾನಲ್ಲ, ಹೋಗೋರ ಜೊತೆ ಹೋಗ್ತಾ ಇದ್ದೀನಿ. ದಾರಿ ನೋಡಿ ಹೆಂಗಿದೆ. ನಮ್ಮ ಕಡೆ ಏನು ಬರಗಾಲ ಆಗಿಲ್ಲ ಬಿಡು. ಇಷ್ಟಾರು ಮಳೆ ಬಂದಿಲ್ಲ. ಮತ್ತ ಹೋಯ್ತು ಕಣೆ. ಆದ್ರೆ ಮಿರ್ಗುನ ಮಳೆ ಒಂದು ಹೋಯ್ತಿಲ್ಲನೆ, ಆದ್ರೆ ಮಳೆ ಹೋಯ್ತು, ಅಣ್ಣನ ಮಳೆ ಹೋಯ್ತು, ಈ ತಮ್ಮನ ಮಳೆನೂ ಸುಮಾರು ಹೋಯ್ತು. ಅದೇ ರಸ್ತೆ ಇಲ್ಲಾಂದ್ರೆ ಹೆಂಗೆ ಮತ್ತೆ? ಗೈಸ್, ಇವಾಗ ಹುಲ್ ಕೊಯ್ಯಕ್ಕೆ ಬಂದೆ ಅಂತ ಹೇಳಿದ್ನಲ್ವ. ಸೊ ಆ ದಾರಿ ನಿಮಗೆ ಕ್ಯಾಮ್ರಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಇಲ್ಲಿ ಮಾತ್ರ ಸಕ್ಕತ್ತಾಗಿದೆ. ನಾನು ರೈನ್ ಕೋಟ್ ಹಾಕೊಂಡು ಬಂದಿದ್ದೀನಿ, ಗೊತ್ತಾ ನಿಮಗೆ? ಇರಿ ತೋರಿಸ್ತೀನಿ. ಕಾಣಿಸ್ತಿದ್ಯಾ? ಫುಲ್ ಮಳೆ ಬರುತ್ತೆ ಅಂತ ಹಾಕ್ಕೊಂಡು ಬಂದ, ನೋಡಿದ್ರೆ ಮಳೆನೇ ಇಲ್ಲ. ಸೊ ಇವಾಗ ಹೋಗ್ತಾ ಇದ್ದೀನಿ ಗೈಸ್. ಯಾರೂ ಇಲ್ಲ, ಇವತ್ತು ಭಯ ಆಯಿತು, ಕಳಿಸ್ಬಿಟ್ಟೆ ಮುಂದೆ. ಸೊ ಬನ್ನಿ ಹೋಗಿನ. ಆ್ಯಕ್ಚುಲಿ ಗೈಸ್, ಬರಬೇಕಾದ್ರೆ ಎಷ್ಟು ಬಿಸಿಲಿತ್ತಲ್ವ, ಇವಾಗ ನೋಡಿ ಪಟ್ ಅಂತ ಮಳೆ ಬಂತು. ಸೊ ನಮ್ಮ ಮಲ್ಲಣ್ಣ ಇಲ್ಲಿ ಬಂದು ನೀರು ಬೀಳುತ್ತೆ, ತೋರಿಸ್ತೀನಿ ರೀ. ಅವಾಗಿತ್ತು, ಇವಾಗ ಇದೆಯಲ್ಲ ನಂಗೆ ಗೊತ್ತಿಲ್ಲ. ನಾನು ಚಿಕ್ಕವಳಿದ್ದಾಗ ಬರ್ತಾಯಿದ್ದೆ ಇಲ್ಲಿ. ವಾವ್, ಇಲ್ಲೇ ಇದೆ. ಗೈಸ್, ನನಗೆ ಸಿಟಿ ಅಂದರೆ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಸಿಟಿ ಅದು ಅನಿವಾರ್ಯ ಆಗಿಬಿಟ್ಟಿದೆ ಬಿಡಿ. ಬಟ್ ನಂಗೆ ಹಳ್ಳಿ ಕಡೆ ಸಿಕ್ಕಾಪಟ್ಟೆ ಮನಸೆಳೆಯುತ್ತೆ, ನಂಗೆ ತುಂಬ ಖುಷಿ ಆಗುತ್ತೆ, ತುಂಬ ನೆಮ್ಮದಿ ಸಿಗುತ್ತೆ. ದುಡ್ಡುಗೋಸ್ಕರ ನಾವು ಸಿಟಿಲಿದ್ದರೆ, ಬಟ್ ನನ್ನ ಮನಸ್ಸು, ನನ್ನ ಜೀವ ಎಲ್ಲನೂ ಹಳ್ಳಿ ಕಡೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ. ನಾನು ನೋಡಿ ಹೆಂಗಿದ್ದೀನಿ ಅಂತ. ಗೈಸ್, ಇಲ್ಲೊಂದು ಏನಪ್ಪ ಇದು, ಏನಂತೀರ, ನಂಗೆ ಪೇರ್ಲೆ ಹಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಬನ್ನಿ ನೋಡೋಣ ಇದೆಯಾ ಅಂತ. ಅವತ್ತೆಲ್ಲ ಇತ್ತು, ಇಲ್ಲಿ ಮರ ಹಾಕಿದ್ದಾರೆ. ಇದೇನೆ ಪೇರ್ಲೆ ಹಣ್ಣಿನ ಮರ. ಓ, ಇದೆ ಗೈಸ್, ಕಾಣಿಸ್ತಿದ್ಯಾ? ಅಲ್ಲಿ ನೋಡಿ, ತುಂಬ ಬಿಟ್ಟಿದೆ. ಇಲ್ಲಿ ಕೊಯ್ಕೊಂಡು ಬರ್ತೀನಿ. ಇಲ್ಲಿ ನೋಡಿ, ಎಲ್ಲ ಹಣ್ಣಾಗಿ ಎಷ್ಟು ಬಿದ್ದೋಗಿದೆ ಅಂತ, ಎಲ್ಲ ಕಡೆ ಬಿದ್ದೋಗಿದೆ. ನೈಸ್ ಅಲ್ಲ, ತಗೊಳ್ಳೋಣ. ಆ್ಯಂಡ್ ಇಲ್ಲೂ ಇದೆ, ಎಷ್ಟೊಂದು ಬಿಟ್ಟಿದೆ ನೋಡಿ. ಸಿಕ್ಕಾಪಟ್ಟೆ ಹಣ್ಣು ಬಿಟ್ಟಿದೆ. ನಾನು ಇವಾಗ ಎರಡೇ ತೊಗೊಂಡು ಬಂದೆ. ನನಗೆ ಪೇರಳೆ ಹಣ್ಣು ಅಂದರೆ ತುಂಬ ತುಂಬ ಇಷ್ಟ. ಒಳ್ಳೆ ಹಣ್ಣು ಗೊತ್ತಾ ಇದು. ಹುಳ, ಬಸವನ ಹುಳ ಮುಡ್ತೀನಿ ರೀ. ನೋಡಿ ಹೆಂಗೆ ಸುತ್ಕೊಂಡ್ಬಿಡ್ತು ಕಣ್ಣು ನನ್ನ ಮಗಂದು ಅಲ್ಲ, ಪಾಪ. ಸೊ ಇನ್ನೂ ಎರಡು ಕೊಯ್ಕೊಂಡೆ. ಇವಾಗ ನಮ್ಮ ಪ್ಲೇಸ್ಗೆ ಹೋಗೋಣ.
ಕೆಲವೊಬ್ರು ಹೆಣ್ಮಕ್ಳು ಎಸ್ಪೆಷಲಿ ಮನೆಯಲ್ಲೇ ಇರ್ತಾರೆ. ಇಷ್ಟು ಸೋಮಾರಿಗಳಾಗಿರ್ತಾರಲ್ವ. ಬಟ್ ನಮ್ಮ ಚಿಕ್ಕಮ್ಮ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು ತುಂಬಾ ಇದು ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ. ಇವ್ಳು ನೋಡಿ ಎಷ್ಟು ದೊಡ್ಡ ಹೊರೆ ಮಾಡ್ಕೊಂಡಿದ್ದಾಳೆ ಅಂದರೆ ನನಗೆ ಅದು ಎತ್ತಕ್ಕಾಗ್ತಿಲ್ಲ, ಅಷ್ಟು ದೊಡ್ಡ ಹೊರೆ, ಹುಲ್ಲಿನ ಹೊರೆ ಆಗ್ಬಿಟ್ಟಿದೆ. ಸೊ ನಾನು ಬೈತಾ ಇದ್ದೆ, ಇಷ್ಟು ದೊಡ್ಡ ಏನಕ್ಕೆ ಮಾಡ್ಕೊಂಡೆ, ತಲೆ ನೋವು ಬರುತ್ತಲ್ಲ ಅಂತ ಹೇಳಿ ಅಂತ. ಇವಾಗ ನಮ್ಮ ಅಮ್ಮ ಕೂಡ ಹಿಂಗೇನೆ ತುಂಬ ಕೆಲಸ ಮಾಡ್ತಾರೆ ಗೊತ್ತಾ, ಮನೆಯಲ್ಲಿ ಆಚೆ ಕಡೆ ಎಲ್ಲ ಕಡೆ. ನೀವೆಲ್ಲಾದ್ರೂ ಹೋದಾಗ ವ್ಯೂ ಪಾಯಿಂಟ್ ನೋಡಕ್ಕೋಸ್ಕರ ಒಂದು ಮಾಡಿಟ್ಟಿರ್ತಾರೆ ನೋಡಿದೀರಾ, ಅದೇ ತರನೇ ಇದು. ಸುಮ್ಮನೆ ಕುತ್ಕೊಂಡು ತೋಟದಲ್ಲಿ ಕುತ್ಕೊಂಡು ಆರಾಮ್ಸೆ ಕುತ್ಕೊಳ್ಳೋಕೆ ಮಜಾ ಇದೆ ಅಲ್ಲ. ಇಳಿಸ್ಬೇಕಾ? ಬಾ ಗೈಸ್, ಹುಲ್ ಕೊಯ್ದಾಯ್ತು. ನಾನೇನು ಕೊಯ್ದಿಲ್ಲ ನಿಜ ಹೇಳಬೇಕು ಅಂದರೆ, ನಮ್ಮ ಚಿಕ್ಕಮ್ಮ ಕೊಯ್ದರು. ಸೊ ನಾನು ಈ ಥರ ರೆಡಿ ಆಗಿಬಿಟ್ಟು ಇವಾಗ ವಾಪಸ್ ಮನೆ ಕಡೆ ಹೊರಟಿದ್ದೀನಿ. ನೋಡಿ ಹೆಂಗಿದೆ ಅಂತ, ಫುಲ್ಲು ಎಲ್ಲಿ ನೋಡಿದ್ರು ತೋಟ ಆಗದ್ದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಸೊ ಯಾವುದಾದ್ರೂ ಪ್ರಾಪರ್ಟಿ ಸೇಲ್ ಮಾಡಿದೆ, ಅದಂಗೆ ಎಲ್ಲರೂ ಬೆಂಗಳೂರಲ್ಲಿರೋದು ಇಷ್ಟಪಡ್ತಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಮನಸ್ಸು ಯಾವಾಗಲೂ ನಮ್ಮೂರ ಕಡೆ, ಎಸ್ಪೆಷಲಿ ಮಲೆನಾಡು ಕಡೆ. ಊರಂತಂದರೆ ನನಗೆ ಮನೆಯವ್ರ ಹತ್ರ ಇರೋಕ್ಕೂ ಇಷ್ಟ ಇಲ್ಲ. ಸೊ ನನ್ನದೇ ಆದ ಒಂದು ಒಳ್ಳೆ ಸ್ಥಳದಲ್ಲಿ ಇರಬೇಕು ಅಂತ ತುಂಬ ಆಸೆ. ಯಾರಾದರೂ ಹಳ್ಳಿ ಕಡೆ ಇದ್ದರೆ, ಏನಾದರೂ ಸೇಲ್ ಮಾಡೋ ಹಾಗಿದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇವಾಗ ನಾನೇ ಬೈಕ್ನ ಓಡಿಸ್ಕೊಂಡು ಹೋಗಬೇಕು. ಚೆನ್ನಾಗಿ ತೊಗೊಂಡು ಬರ್ತಾಯಿದ್ನ, ಅದು ತಾಕ್ಸಿ ಇಲ್ಲಿ ಬೀಳಿಸ್ಬಿಡ್ತು. ಇವಾಗ ನಮ್ಮ ಚಿಕ್ಕಮ್ಮ ಬರೋ ತನಕ ವೆಯ್ಟ್ ಮಾಡಬೇಕು. ನೋಡಿ ಎಷ್ಟು ಕಾಮಿಡಿ ಇದೆ. ಅದು ಎತ್ತಕ್ಕಾಗಲ್ಲ, ಸಿಕ್ಕಾಪಟ್ಟೆ ಭಾರ ಇದೆ. ಈ ಡಬ್ಬ ಕಟ್ಟಿಗೆ ಬೀಳಿಸ್ಬಿಡ್ತು. ಬರವ ಹೋಗೋಣವ ಗೈಸ್. ನಮ್ಮವ್ವ ನೋಡಿ, ನಾವು ಬರೋರೊಳಗೆ ಕಸ ಗುಡಿಸ್ಬಿಟ್ಟಿದ್ದಾಳಂತೆ. ಈಗ ನೋಡಿ, ನಮ್ಮವ್ವ ಫುಲ್ ಬಿಸಿನೀರು ಮಾಡಿಟ್ಟಿರ್ತಾಳೆ ಸ್ನಾನ ಮಾಡೋಕ್ಕೋಸ್ಕರ. ಹೊಸ ಚೇರ್ಸ್ ಇದು, ಇನ್ನು ಇದನ್ನು ಕೂಡ ತೆಗ್ದಿಲ್ಲ. ಮಳೆ ಬಂದಿಲ್ಲ, ಮಳೆಯೋದಿಲ್ಲ. ಹಾಂ ಅವಳಿಗೆ ಈಗ ನಮ್ಮ ಬಟ್ಟೆ ಚೇಂಜ್ ಮಾಡತ್ತಕ್ಕ ಪುರ್ಸತಿ. ಹಾಂ, ಟೀ ಮಾಡ್ಲಾ? ಕಡಿ ಬಿಡೋಣ ಟೀ ಅಂತ. ಟೀ ಮಾಡ್ಲಾ? ಹಾಂ, ಟೀ ಟೀ ಮಾಡಲ್ಲ. ಮಾಡ್ಲಾ? ಮಾಡು. ಹಾಂ, ಸಿಕ್ಕಾಬಿಟ್ಟ ಮಳೆ ಗೈಸ್. ಇವಾಗ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಊಟಕ್ಕೆ. ಅದಕ್ಕೆ ನಾನು ಎಲ್ಲ ನೈಟ್ ಊಟಕ್ಕೆ ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಫುಲ್ ಎಗ್ಸ್ ಒಂದು 10 ಇತ್ತು. ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡು, ನಾನಂದರೆ ಕುಕ್ಕರಲ್ಲಿ ಮಾಡೋದು. ಸೊ ಎಲ್ಲಾನು ಪಾತ್ರೆಯಲ್ಲಿ ಮಾಡೋಕ್ಕೆ ನಂಗೆ ಇನ್ನೂ ಬರಲ್ಲ. ಸೊ ಕುಕ್ಕರಲ್ಲೆಲ್ಲ ರೆಡಿ ಮಾಡಿಕೊಂಡೆ. ಆ್ಯಂಡ್ ಔಟ್ಪುಟ್ ಗೈಸ್ ಈ ಥರ ಬಂದಿತ್ತು, ಚೆನ್ನಾಗಿತ್ತು. ಹೊರಗಡೆ ಮಳೆ, ಒಳಗಡೆ ಒಳ್ಳೆ ಬಿಸಿ ಬಿಸಿ ಬೆಚ್ಚಗೆ ಒಳ್ಳೆ ಊಟ. ಸೊ ಊಟ ಮಾಡಿಕೊಂಡು ಇವತ್ತಿನ ದಿನ ಮುಗಿಸ್ತಾ ಇದ್ದೀನಿ. ಸೊ ಇವತ್ತೇನೂ ಇಲ್ಲ, ಊರಿಂದ ಅಂದರೆ ಸಾಗರದಿಂದ ಬಂದು ಊರಿಗೆ ಬಂದು ಹುಲ್ ತೊಗೊಂಡು ಬಂದಿದ್ದಷ್ಟೇ ಇವತ್ತು. ನೀ ಯಾಕೆ ಮಲಗಿಲ್ಲ? ನೀ ಯಾಕೆ ಮಲಗಿಲ್ಲ ಇನ್ನು? ಅಡುಗೆ ಮಾಡ್ತೀರ ನೀವು? ನಂಗೆ ಒಂದಿದ್ದೆ, ನಂಗೆ ನಿದ್ದೆ ಅಡುಗೆ. ಹೌದಾ? ದಿನ ಎಷ್ಟು ಗಂಟೆಗೆ ಮಲ್ಕೋತೀಯಾ? ದಿನ ಎಷ್ಟು ಗಂಟೆಗೆ ಮಲ್ಕೋತೀಯಾ? ಹೌದಾ? ದಿನ ಎಷ್ಟು ಗಂಟೆಗೆ ಮಲ್ಕೋತೀಯಾ? ನಾವು ಒಬ್ಬಳೆ ಇರ್ರೆ 6 ಗಂಟೆಗೆ 7 ಗಂಟೆಗೆ ಮನ್ಬಿಡ್ತೀನಿ. ನಾವು ಒಬ್ಬಳೆ ಇದ್ರೆ ಸಣ್ಣ ಮನುಷ್ಯನು ಸಣ್ಣ ಕೈಲಾರ ಕುಟ್ಕೊಳ್ಳಿ ಇಲ್ಲ ನೆಟ್ಕೊಳ್ಳ ಅಂತ ನಾವು ಮನ್ಬಿಡ್ತೀನಿ. 6 ಗಂಟೆಗೆ 5 ಗಂಟೆಗೆ ಮನ್ತೀನಿ. 6 ಗಂಟೆ ಗಂಟೆ ಗ್ಯಾರಂಟಿ ಮನ್ತೀನಿ.